ಅಜ್ಜಿ ಮನೆಗೆ ಹೋಗೋಣ ಅಂದ ತಕ್ಷಣ ರೆಡಿ ಆಗಿದ್ದು. ಯೂಶುವಲಿ ಸ್ನಾನ ಮಾಡಿಸ್ಬೇಕಂದ್ರೆ ಫುಲ್ ಸರ್ಕಸ್ ಮಾಡಬೇಕು. ಬಟ್ ಇವತ್ತು ಬೇಗ ರೆಡಿ ಆಗ್ಬಿಟ್ಟು ಸರಿ ಹೋಗೋಣ ಅಂತ ಅವಳಿಗೆ ಏನು ಇಷ್ಟ ಆ ಟಾಯ್ನೆಲ್ಲ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ಲು. ಸರಿ ನಾವು ಕಾರಲ್ಲಿ ಹೋದ್ರೆ ಲೇಟ್ ಆಗಿಬಿಡುತ್ತೆ. ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಂದ ವರೆಗೂ ಬಂದು ಮೆಟ್ರೋಲ್ಲಿ ಹೋಗೋಣ ಅಂತ. ಇದೊಂದು ಕನ್ವೀನಿಯೆಂಟ್ ಇದೆ ಅಪ್ಪ ಆರಾಮಾಗಿ ಓಡಾಡೋದಕ್ಕೆ. ಯಾವಾಗ ಬೇಕು ಅವಾಗ ನೆನ್ಪು ಮಾಡ್ಕೊಂಡಾಗೆಲ್ಲ ಮೀಟ್ ಮಾಡ್ಕೋಬೋದು. ಸೊ ಇನ್ನು ನಮ್ಮ ಮಾವ ಬಂದಿದ್ದರು. ಆ್ಯಕ್ಚುಲಿ ಕಾರ್ ವಾಶ್ ಮಾಡಿ ಕವರೆಲ್ಲ ಹಾಕಿಟ್ಬಿಟ್ಟಿದ್ದಾರಂತೆ. ಸೊ ಮತ್ತೆ ಅದೆಲ್ಲ ತೆಗೆದು ಬರೋಕ್ಕೇನೋ ಅಂದ್ಬಿಟ್ಟು ಗಾಡಿ ತೊಗೊಂಬಂದಿದ್ದಾರೆ. ಕಿರಣ್ ಇದು ಹಳೇದು ಕಾಲೇಜ್ ಡೇಸ್ ಎಲ್ಲ ನೆನಪಾಯಿತು ಅಂತೆಲ್ಲ ಹೇಳ್ತಿದ್ರು. ಅವಾಗ ಇದೆಲ್ಲ ಓಡಿಸ್ತಾ ಇದ್ದೆ ಅಂತ. ಸರಿ ಇಯಾನ ಕೂಡ ನಾನು ಕಿರಣ್ ಇಯಾನ ಈ ಥರ ಒಟ್ಟಿಗೆ ಗಾಡೀಲಿ ತುಂಬ ರೇರ್ ಹೋಗಿರೋದು. ಅವಳಿಗಂತೂ ಫುಲ್ ಖುಷಿ ಆಗ್ಬಿಡ್ತು. ಹೋಗಿ ಇನ್ನೊಂದ್ಸರಿ ಎಲ್ಲಿ ಹೋಗ್ತೀಯಾ? ಬೇಡ ಕಿರಣ್, ಬೇಡ ಬೇಡ ಇವು ಹೋಗು. ನಾನು ಹೋಗ್ಬೇಕು ಗಾಡೀಲಿ ಮತ್ತೆ ಅಂತ ಹಠ ಮಾಡ್ತಾ ಇದ್ಲು. ಏನೋ ಒಂಥರ ಚಂದ ಅಲ್ವಾ? ಅವಳಿಗೆ ಜಾಸ್ತಿ ಗಾಡೀಲಿ ಹೋಗೋಕ್ಕೆ ತುಂಬ ಇಷ್ಟ. ನಮ್ಮ ಮನೇಲೂ ಅಷ್ಟೇ, ನಾವು ಕಾರಲ್ಲಿ ಹೋಗೋಣ ಗಾಡೀಲಿ ಹೋಗೋಣ ಅಂದರೆ ಅವಳು ಗಾಡೀಲೇ ಹೋಗೋಣ ಅಂತಲೇ ಇಷ್ಟಪಡ್ತಾಳೆ. ಹಾಗೆ ಇಲ್ಲಿ ಬಂದು ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡುತ್ತೆ. ಈ ಥರ ಎಲ್ಲ ಪ್ಲ್ಯಾನ್ಸ್ ಎಲ್ಲ ಈ ಥರ ಬೆಳೆಸಿದ್ರೆ. ಸೊ ನಮ್ಮ ಅತ್ತೆಗೆ ತುಂಬ ಇಷ್ಟ ಪ್ಲ್ಯಾನ್ಸ್ ಎಲ್ಲ. ಎಷ್ಟೊಂದು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಬಂದಿದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಅನ್ನ ಪಪ್ಪು ಇತ್ತು. ಹಾಗೆ ಅದ್ರ ಜೊತೆಗೆ ಹಪ್ಳ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದು ಬಂದ್ಬಿಟ್ಟು ಜಾಕ್ ಫ್ರೂಟ್ ಬರುತ್ತಲ್ಲ, ಹಲಸಣ್ಣದು, ಅದು ಡಿಫ್ರೆಂಟಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ. ಅದು ಕೂಡ ಮಾಡ್ಕೊಂಡಿದ್ವಿ. ಇನ್ನು ಅಯ್ಯಾನ ಆಯಿತು. ಇಲ್ಲಿ ಬಂದರೆ ಅವಳು ಕಿಟಕಿಲೇ ಊಟ ಮಾಡಬೇಕು ಆ ಥರ. ನಮ್ಮ ಮಾವ ಹಿಂದೆ ಇಟ್ಕೊಂಡಿರ್ಬೇಕು, ಇಲ್ಲ ಅತ್ತೆ ತಿನ್ನಿಸ್ಬೇಕು. ಇನ್ನು ಅಜ್ಜಿ ತಾತಾಗ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಅವಳು ತಿನ್ಕೊಂಡಿದ್ಲು. ಹಾಗೆ ರಬ್ಡಿ ಕೂಡ ಮಾಡಿದ್ರು ಮಾವ. ಡಿಫ್ರೆಂಟಾಗಿತ್ತು, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಆದರೆ ರೆಸಿಪಿನ ಕ್ಯಾಪ್ಚರ್ ಮಾಡ್ಕೊತೀನಿ. ಇನ್ನು ಮನೇಲಿ ಅಷ್ಟು ಟಾಯ್ಸ್ ಬಿದ್ದಿರುತ್ತೆ, ಒಂದು ಸ್ವಲ್ಪನೂ ಮುಟ್ಟೋದಿಲ್ಲ. ಎಲ್ಲಾದರೂ ತೊಗೊಂಬಂದರೆ ಸಾಕು ಫುಲ್ ಖುಷಿ ಆಗಿಬಿಡ್ತಾಳೆ ಕೊಟ್ಟರೆ. ನಂಗೆ ಗೊತ್ತಿತ್ತು. ಸೊ ಅವಳಿಗೆ ಅದಕ್ಕೆ ಅಂತಲೇ ಒಂದು ಟಾಯ್ನ ಇಟ್ಕೊಂಬಂದಿದ್ದೆ. ಸೊ ಅವಳು ಕೂಡ ಆಟ ಆಡ್ಕೊಂಡು ಬ್ಯುಸಿ ಆಗಿಬಿಡ್ತಾಳೆ ಅಂತ. ಹಾಗೆ ಎಲ್ಲರದು ಊಟ ಎಲ್ಲ ಆಯಿತು. ಹಾಗೆ ಸಾಯಂಕಾಲಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಟೀ ಮಾಡಿದ್ದೆ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ.